ಅನಿರುದ್ಧನ ಕ್ರಿಮಿನಲ್ ಐಡಿಯಾಗಳು ಸಾಕಷ್ಟಿದೆ. ಜಾನು ಬಂದು ನಿಮ್ಮ ಭಾವಂಗೆ ಹುಷಾರಾಗಿರೋದಕ್ಕೆ ಹೇಳಿ ಯಾವುದಾದ್ರೂ ಒಂದು ಕೇಸಲ್ಲಿ ಅವರನ್ನು ಸಿಕ್ಕಾಕಿಸ್ಬೇಕು ಅಂತಿದ್ದಾರೆ ಅಂತ ಹೇಳಿದಾಗ ನನಗೆ ಗಾಬರಿ ಆಯಿತು ಸುರಭಿ. ತೇಜು, ಹಾಗೆ ಯಾವುದಾದ್ರೂ ಒಂದು ಕೇಸ್ನಲ್ಲಿ ಸಿಕ್ಕಾಕೊಂಡು ಭಾವ ಕೆಲಸ ಕಳ್ಕೊಂಡು ಮನೆಗೆ ಬಂದರೆ ಅದರ ಪರಿಣಾಮ ನನ್ನ ಮೇಲಾಗತ್ತೆ ಅನ್ನೋದು ಅನಿರುದ್ಧನ ಲೆಕ್ಕಾಚಾರ. ಹಲೋ ಮಾವ. ಕುಸು, ಮಾವ ಯಾಕಿಷ್ಟು ಆತಂಕದಲ್ಲಿದ್ದೀರಾ? ಏನಾಯ್ತು? ನಾನು ಸಂಜೀವಿನಿ ಹಾಸ್ಪಿಟ್ಲಲ್ಲಿ ಇದ್ದೀನಿ ಕುಸು. ಹಾಸ್ಪಿಟ್ಲಲ್ಲ? ಯಾಕೆ ಮಾವ, ಏನಾಯ್ತು? ಪಾಪಿ ಅನಿರುದ್ಧ ಅಮ್ಮ, ಅವ್ನು ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಅಸಹ್ಯ ಆಗ್ತಿದೆ ನನಗೆ. ಏನು ಮಾಡಿದ್ರು ಮಾವ? ಕುಸು, ಜಾಹ್ನವಿನ ಸಂಜೀವಿನಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀವಿ ಕಣೋ. ಮಾವ ಏನು ಹೇಳ್ತಾ ಇದ್ದೀರಾ? ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಹತ್ರ ಚೆನ್ನಾಗೇ ಮಾತಾಡಿ ಹೋದ್ಲಲ್ಲ ಮಾವ. ಜಾನುಗೇನಾಯ್ತು? ಹೌದು ಕುಸು, ಅದೇ ಅದೇ ದೊಡ್ಡ ಅನಾಹುತ ಆಗಿದ್ದು. ಜಾಹ್ನವಿ ನಿನ್ ಜೊತೆ ಮಾತಾಡಿದೆ ಈ ಗಲಾಟೆಗೆಲ್ಲ ಕಾರಣ ಆಗೋದ್ಕೊಂಡು. ಮಾತಿಗೆ ಮಾತು ಬೆಳೆದು ಅನಿರುದ್ಧ ಜಾಹ್ನವಿಗೆ ಬಲವಾಗಿ ಹೊಡೆದೇ ಬಿಟ್ಟ. ಅವಳ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಡಾಕ್ಟರ್ ನೋಡ್ತಾ ಇದ್ದಾರೆ, ತುಂಬಾ ಕ್ರಿಟಿಕಲ್ ಅಂತ ಹೇಳಿದ್ದಾರೆ ಕಣೋ. ಕುಸು, ನನಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ. ಯಾಕಾರ ಬದುಕಿದ್ದೀನೋ ಅನ್ನಿಸ್ತಿದೆ ಮಗು. ಮಾವ ಪ್ಲೀಸ್, ನೀವು ಗಾಬರಿ ಆಗಬೇಡಿ. ಜಾನುಗೇನೂ ಆಗಲ್ಲ, ನೀವು ಧೈರ್ಯವಾಗಿರಿ. ನಾನು ಈ ತಕ್ಷಣ ಹೊರಟು ಬರ್ತೀನಿ ಮಾವ. ಈಗಲೇ ಬರ್ತಿದ್ದೀನಿ. ಬೇಗ ಬಾರ ಪ್ಲೀಸ್, ಅಮ್ಮ ಬೇಗ. ತೇಜು, ಸುರಭಿ, ದೊಡ್ಡ ಅನಾಹುತನೇ ಆಗ್ಬಿಟ್ಟಿದೆ. ಅನಿರುದ್ಧ ಜಾನುಗೆ ಹೊಡೆದ್ನಂತೆ. ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆಯಂತೆ. ನಾನು ಹೊರಡ್ತೀನಿ. ತೇಜು, ನಾನು ಬರ್ತೀನಿ. ಬೇಡ ಸುರಭಿ, ನಾನು ಹಾಸ್ಪಿಟ್ಲಿಗೆ ಹೋಗಿ ನಿನಗೆ ಫೋನ್ ಮಾಡ್ತೀನಿ. ಬೇಡ ಬೇಡ ಅಂತ ಕೇಳಿದ್ರೆ ತಾನೆ ದುಡುಕ್ ಬಿಡ್ತೀಯ, ಆಮೇಲೆ ಪೇಚಾಡ್ತೀಯ. ಕೋಪ ಬಂತು, ಅದೇ ಹೊಡೆದು ಬಿಟ್ಟೆ. ಹಾಳಾದವಳು ಬಿದ್ದು ಹೋದ್ಲು. ಏನು ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಗೊತ್ತಾಗೋದು ಏನಿದೆ? ಏಟ್ ಬಿದ್ದಿರೋದು ಹೊಟ್ಟೆಗೆ. ಕರಳಿಗೆ ಏನಾದ್ರು ಗೊತ್ತಾಗ್ತಾರೆ, ಕ್ರಿಟಿಕಲ್ ಆಗ್ತಾಳೆ. ಹೆಚ್ಚು ಕಡಿಮೆ ಆದರೆ ನಿನ್ನ ಕುತ್ತಿಗೆಗೆ ಬರುತ್ತೆ ನೀ. ಹೆದರಿಸೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ವ ನಿನಗೆ? ಹಾಂ, ಸ್ವಲ್ಪ ಧೈರ್ಯ ಕೊಡು ಅಂತಲೇ ನನ್ನ ಜೊತೆಗಿರಿಸ್ಕೊಂಡಿರೋದು. ಹೋಗ್ಲಿ, ಅಮ್ಮಂಗೆ ಕಾಲ್ ಮಾಡೋ, ಏನಾಯ್ತು ಅಂತ ವಿಚಾರಿಸು. ಆಗ್ಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ರಿಸೀವೇ ಮಾಡ್ತಾ ಇಲ್ಲ. ಯಾಕೆ? ಏನೋ ಸೀರಿಯಸ್ಸೇ ಆಗಿರಬೇಕು. ಇಲ್ಲೇ ಹೋದರೆ ಅಮ್ಮ ಇಷ್ಟೊತ್ತಿಗೆ ಫೋನ್ ರಿಸೀವ್ ಮಾಡಿರೋರು. ಹಾಗಂತೀಯ? ನನಗೆ ತುಂಬ ಶಾಕ್ ಆಗಿದೆ ನೀ. ತುಂಬ ಆತಂಕ ಆಗ್ತಾ ಇದೆ. ಏನಾಗುತ್ತೋ ಏನೋ. ಎಲ್ಲ ನಿನ್ನ ಹೆಂಡತಿ ಇದ್ದಾಳಲ್ಲ, ನಿನ್ನ ಹೆಂಡತಿ, ಅವಳಿಂದ ಆಗಿರೋದಿದೆಲ್ಲ. ನನ್ನ ಹೆಂಡತಿ ತಲೆ ತಿಂದು ತಿಂದು ಅವಳನ್ನು ಹಾಳು ಮಾಡಿದ್ಲು. ನಿನ್ನ ಹೆಂಡತಿ ಮೇಲಿನ ಕೋಪನ ಜಾನು ಮೇಲೆ ತೀರಿಸ್ಕೋಬೇಕಾಯ್ತು ನಾನು. ನಾನಿಲ್ಲ ಅಂತ ಹೇಳಿದ್ನಾ? ನೀನು ತೇಜಸ್ವಿನಿನೇ ಇದನ್ನೆಲ್ಲ ಮಾಸ್ಟರ್ ಮೈಂಡ್ ಮಾಡಿರ್ಬೋದು. ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ, ಆದರೆ ಅನುಭವಿಸ್ತಿರೋರು ಯಾರು, ಸಫರ್ ಮಾಡ್ತಿರೋರು ಯಾರನೇ? ಇದೆಲ್ಲ ಬೇಕಿರಲಿಲ್ಲ. ನೀನು ಜಾಹ್ನವಿಗೆ ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳ್ಬೋದಾಗಿತ್ತು. ತುಡುಕ್ಬಿಟ್ಟೆ ಕಣ, ತಪ್ಪು ಮಾಡಿಬಿಟ್ಟೆ. ಅಕಸ್ಮಾತ್ ಜಾನು ಏನಾದ್ರು ಹೋಗ್ಬಿಟ್ರೆ ಏನೋ ಗತಿ ನಂದು. ಬಿಡ್ತಾರ? ಜೈಲಿಗೆ ಕಳಿಸ್ತಾರೆ. ಎದುರಿಸ್ಬೇಡ ಕಣ ನೀನು. ಅಮ್ಮಂಗೆ ಕಾಲ್ ಮಾಡೋ, ಇಲ್ಲಿ ನನಗೆ ಸಂಕಟ ತಡೆಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಅಮ್ಮನೇ ಫೋನ್ ಮಾಡ್ತೀಯಾರ ನೀ? ವಿಚಾರಿಸು. ಹಲೋ ಅಮ್ಮ. ಹಲೋ ಆದಿ. ಹಲೋ ಅಮ್ಮ. ಜಾನುಗೇನಾಯ್ತು? ಇನ್ನೂ ಸತ್ತಿಲ್ಲಪ್ಪ, ಬದುಕಿದ್ದಾಳೆ. ಅಮ್ಮ ಏನು ಹೇಳ್ತಿದ್ದೀಯ ನೀನು? ತೆಗೆದು ಕಪಾಳಕ್ಕೆ ಬಾರಿಸೋಷ್ಟು ಸಿಟ್ಟು ಬಂದಿದೆ. ಡಾಕ್ಟ್ರು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಕಣೋ. ಜಾನುಗೆ ಬರೀ ಹೊಟ್ಟೆಗಲ್ಲ, ಗರ್ಭಕೋಶಕ್ಕೂ ಏಟ್ ಬಿದ್ದಿದೆ. ಕಂಡೀಷನು ತುಂಬ ಕ್ರಿಟಿಕಲ್ ಅಂತ ಹೇಳಿದ್ದಾರೆ. ಹೌದಮ್ಮ? ಜಾನು ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಹೇಳಿದ್ನಲ್ಲ, ಏನೂ ಹೇಳೋ ಸ್ಥಿತಿನಲ್ಲಿಲ್ಲ ಅಂತ. ತುಂಬ ಬ್ಲಡ್ ಹೋಗಿದೆ. ಡಾಕ್ಟ್ರು ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ. ಒಂದು ಕ್ಷಣ ಸಂಯಮ ಇಲ್ಲದಲ್ಲೇ ಇರೋದಕ್ಕೆ ಎಂಥ ಬೆಲೆ ತೆತ್ತಬೇಕಾಯ್ತು ನೋಡಿದ್ಯಾ? ಇಲ್ಲಿಗೆಲ್ಲರೂ ಪರದಾಡ್ತಾ ಇದ್ದೀವಿ. ನಿಮ್ಮ ಅಪ್ಪ ಅಂತೂ ಹುಚ್ಚರ ಥರ ಆಡ್ತಿದ್ದಾರೆ.
ಏನೇನಾಗುತ್ತೋ ನನಗೆ ಗೊತ್ತಿಲ್ಲ ಕಣೋ. ಹೊಡೆಯೋದಕ್ಕೆ ಯಾಕೆ ಹೋಗಬೇಕಾಗಿತ್ತು? ಈಗ ತಪ್ಪು ಯಾರ ಮೇಲೆ ಬರ್ತಿದೆ ನೋಡು. ಈ ಸಾರಿ ತುಂಬ ದೊಡ್ಡದಾಗೆ ಪೆಟ್ಟಾಗಿದೆ. ಇದು ಎಲ್ಲಿಗೆ ಮುಟ್ಟತ್ತೋ ನನಗೆ ಗೊತ್ತಿಲ್ಲ ಕಣೋ. ವೆರಿ ಸಾರಿ ಅನಿ. ಅಮ್ಮ, ಹಲೋ. ಏನಾಯ್ತು ಅನಿ? ಹೊಡಿಬಾರ್ದಿತ್ತು, ಜನ ಹೊಡಿಬಾರ್ದಿತ್ತು. ಹೋಗ್ಬಿಡ್ತಾಳಂತೆ ಕಣ, ಹೋಗ್ಬಿಡ್ತಾಳಂತೆ. ಅನಿ, ಹೋಗ್ಬಿಡ್ತಾಳ. ಕಂಟ್ರೋಲ್ ಮಾಡ್ಕೊಳ್ಳೋ. ಕಂಟ್ರೋಲ್ ಯುವರ್ ಸೆಲ್ಫ್ ಅನಿ. ಭಯ ಆಗ್ತಾ ಇದೆ ಕಣ, ಭಯ ಆಗ್ತಾ ಇದೆ ನನಗೆ. ಏನೂ ಆಗಲ್ಲ, ಕಂಟ್ರೋಲ್ ಮಾಡ್ಕೋ. ಏನಾಗುತ್ತೋ ಏನೋ ಆಗ್ತಾಯಿಲ್ಲ ಕಣ. ಮಾವ, ಕುಸು, ಮಾವ ಏನಾಯ್ತು? ಆಗಬಾರ್ದು ಅನಾಹುತ ಆಗಿದ್ದೀನಿ. ಡಾಕ್ಟರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕಂಡೀಷನ್ ಕ್ರಿಟಿಕಲ್ ಅಂತ ಕೂಡ ಹೇಳಿದ್ದಾರೆ. ಅಂಥದ್ದು ಏನಾಯ್ತು ಮಾವ? ಇಂಥ ಅಯೋಗ್ಯ ಮಗ ಇದ್ರೆ ಇನ್ನೇನಾಗುತ್ತೆ ಮಗು? ಜಾಹ್ನವಿ ನೀನು ಮೀಟ್ ಮಾಡಕ್ಕೆ ಬಂದಿಲ್ಲ, ಅದನ್ನು ಅಮ್ಮ ಮಗ ಇಬ್ರು ನೋಡ್ಬಿಟ್ಟಿದ್ದಾರೆ. ಅದೊಂದು ಸಣ್ಣ ವಿಷಯ ಸಾಕಾಯ್ತು ಗಲಾಟೆಗೆ. ಜಾಹ್ನವಿ ಮನೆಗೆ ಬಂದ್ಲು. ಆಮೇಲೆ ಏನಿದು? ಇಲ್ಲ ಅನಿ, ಅದು ನಾನು ಹೋಗ್ಬೇಕಾದ್ರೆ ಸುಳ್ಳು ಸುಳ್ಳು ಹೇಳ್ತೀಯ ನನ್ನ ಹತ್ರ? ನಿಜ ಹೇಳು, ಏನ್ ಮಾತಾಡ್ದೆ ಅವಳ ಹತ್ರ ಅಂತ? ಸುಳ್ಳು ಹೇಳ್ತೀಯ ನನ್ನ ಹತ್ರ, ಸುಳ್ಳು. ಅವ್ರು ದೇವಸ್ಥಾನ ಹತ್ರ ಸಿಕ್ಕಿದ್ರು ಅಷ್ಟೇ, ನಾನೇನು ಮಾತಾಡಲಿಲ್ಲ. ಅನಿ ಬಿಡು, ಅನಿ ಬಿಡು. ಕುಸು 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 ಏನಾಯ್ತು? ಯಾಕಮ್ಮ ಏನಾಯ್ತು ಪುಟ್ಟ? ಏನಾಯ್ತು ಪುಟ್ಟಮ್ಮ? ಹೀಗೆಲ್ಲ ಆಯ್ತಾ ಮಾವ? ಕುಸು ನನಗೆ ಗಾಬರಿ ಆಗ್ತದೆ ಕಣು. ಜಾಹ್ನವಿಗೆ ಏನಾಗುತ್ತೋ ಅಂತ ಹೆದರಿಕೆ ಆಗಕ್ಕೆ ಶುರುವಾಗಿದೆ. ಮನುಷ್ಯತ್ವ ಇದೆಯಾ ಮಾವ ನಿಮ್ಮ ಮಗನಿಗೆ? ಹೆಂಡತಿಗೆ ಈ ಮಟ್ಟಕ್ಕೆ ಹೊಡೆಯೋದು ನಾಚಿಕೆ ಆಗಲ್ವ ಅವ್ರ ಜನ್ಮಕ್ಕೆ? ಮೊದಲು ನಿನ್ ಜನ್ಮಕ್ಕೆ ನಾಚಿಕೆ ಆಗಿದ್ಯಾ? ಅತ್ತೆ, ಅಂತೂ ತಿಪ್ಪೆ ಸರ್ಸಕ್ಕೆ ಬಂದ್ಬಿಟ್ಯಾ? ಅಂತೂ ಸೇಡ್ ತೀರಿಸ್ಕೊಂಡ್ಬಿಟ್ಟೆ ನೀನು ಅಲ್ಲ? ಅತ್ತೆ ಏನು ಮಾತಾಡ್ತಿದ್ದೀರಾ? ನಾನೇನು ಮಾಡಿದೆ? ನೀನೇನು ಮಾಡಲಿಲ್ಲಮ್ಮ, ಮಾಡಿಸ್ದೆ ಅಷ್ಟೇ. ನಮ್ಮ ಜಾನು ಜೊತೆಲಿ ಏನಿತ್ತು ನಿನಗೆ ಮಾತು? ಅವಳನ್ನ ಹೊರಗಡೆ ಕರೆದು ಅವಳು ತಲೆ ತಿಂದು ತಿಂದು ನಮ್ಮನೆ ಹಾಳು ಮಾಡಬೇಕು ಅಂತ ನೋಡಿದ್ಯಾ? ಅತ್ತೆ, ಮುಚ್ಚೆ ಬಾಯಿ ಸಾಕು. ನಿನ್ನ ಕಾರಣಕ್ಕೆ ಗಲಾಟೆ ಆಗಿದ್ದು. ಅನಿ ಮತ್ತೆ ಜಾನು ಎಷ್ಟು ಅನೋನ್ಯವಾಗಿದ್ರು ಅಂತ ಗಂಡ ಹೆಂಡತಿ ಮಧ್ಯದಲ್ಲಿ ಕಿತಾಪತಿ ತಂದು ಹಾಕಿದೆ. ಜಾನು ಹತ್ರ ಕಳ್ತನ ಮಾಡಿಸಿ ಕಳ್ಳಿ ಮಾಡಿದೆ. ಅದೇ ಅವ್ರ ಸಂಸಾರಕ್ಕೆ ಮುಳುವಾಯಿತು. ಹಾಗೆ ನೋಡೋದಕ್ಕೆ ಹೋದ್ರೆ ಇಷ್ಟಕ್ಕೆಲ್ಲ ಕಾರಣ ನೀವು. ಯಾವುದೋ ಓಬಿರಾಯನ್ ಕಾಲದ ಪತ್ರ ಇಟ್ಕೊಂಡು ನೀವು ಮಾವನಿಗೆ ಮೋಸ ಮಾಡೋದಕ್ಕೆ ಹೋಗದೆ ಇದ್ದಿದ್ರೆ ನಾವ್ಯಾರು ಕಳ್ತನ ಮಾಡ್ತಾ ಇರಲಿಲ್ಲ. ನಮ್ಮ ಕಳ್ತನಕ್ಕೆ ಕಾರಣ ನೀವೇ. ತೇಜಸ್ವಿನಿ, ಮಾತು ಬರುತ್ತೆ ಅಂತ ಮಾತಾಡಕ್ ಬರಬೇಡ. ನನ್ನ ಮತ್ತೆ ನನ್ನ ಗಂಡನ ವ್ಯವಹಾರದಲ್ಲಿ ನಿಂದೇನು ಅಧಿಕ ಪ್ರಸಂಗತನ? ನನ್ನ ಗಂಡನ ವ್ಯವಹಾರದಲ್ಲಿ ನಾನು ಮೋಸ ಮಾಡ್ತೀನೋ ಲಾಭ ಮಾಡ್ತೀನೋ ಅದು ನನ್ನ ಆತ್ಮಸಾಕ್ಷಿಗೆ ಸಂಬಂಧಪಟ್ಟಿದ್ದು. ಇದನ್ನ ಕೇಳೋ ಅಧಿಕಾರ ನಿನಗಿಲ್ಲ. ನಿನ್ಗೆ ಯಾರು ಅಧಿಕ ಪ್ರಸಂಗತನ ಮಾಡಕ್ ಹೇಳಿದ್ದು? ಈ ಕಿತಾಪತಿ ಮಾಡಕ್ ಯಾರು ಹೇಳಿದ್ದು ನಿನ್ಗೆ? ಹಾಗಂತ ನೀವು ಮಾಡೋ ಮೋಸನ ನೋಡಿಕೊಂಡು ನಾವು ತೆಪ್ಪಗಿರ್ಬೇಕಾಗಿತ್ತಾ? ನೀವು ಮಾಡೋ ವಂಚನೆಗೆ ನಾವು ಸಪೋರ್ಟ್ ಮಾಡಬೇಕಾಗಿತ್ತಾ? ಜಾನು ಮೇಲೆ ಕೈ ಮಾಡಿ ನಿಮ್ಮ ಮಗ ದೊಡ್ಡ ಹೀರೋ ಆಗಿದ್ದಾನೆ ಅಂತ ತಿಳ್ಕೊಬೇಡಿ. ಜಸ್ಟ್ ವೇಟ್. ನಾನು ನಿಂಗೆ ಅದನ್ನೇ ಹೇಳ್ತಾ ಇದ್ದೀನಿ. ಜಾನುಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಿನ್ ಗತಿ ನೆಟ್ಟಿಗಿರಲ್ಲ. ಎಕ್ಸ್ಕ್ಯೂಸ್ ಮೀ ಡಾಕ್ಟ್ರೆ, ಜಾಹ್ನವಿ ಹೇಗಿದ್ದಾಳೆ? ಅವಳಿಗೇನು ಅಪಾಯ ಇಲ್ಲ ತಾನೆ? ಅವಳ ಜೀವಕ್ಕೆ ತೊಂದರೆ ಇಲ್ಲ ತಾನೆ? ಅವರ ಜೀವ ಕಾಪಾಡಬೇಕು ಅಂದರೆ ಒಂದು ರಿಸ್ಕ್ ತಗೊಳ್ಬೇಕಾಗತ್ತೆ. ಹೇಳಿ ಡಾಕ್ಟರ್. ಅವರ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಗರ್ಭಕೋಶಕ್ಕೂ ಪೆಟ್ಟಾಗಿದೆ. ಹೀಗಾಗಿ ಯೂಟ್ರಸ್ ತೆಗಿಲೇಬೇಕಾಗತ್ತೆ. ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ? ಯೂಟ್ರಸ್ ತೆಗಿಲೇಬೇಕಾ? ಹೌದು, ತೆಗಿಲೇಬೇಕಾಗತ್ತೆ. ಇಲ್ದಿದ್ರೆ ಅವರ ಪ್ರಾಣಕ್ಕೆ ಅಪಾಯ ತಪ್ಪಿದ್ದಲ್ಲ. ಡಾಕ್ಟ್ರೆ, ಹಾಗೆಲ್ಲ ಆಗೋದಕ್ಕೆ ಬಿಡಬೇಡಿ ಪ್ಲೀಸ್. ನಮಗೆ ಜಾಹ್ನವಿ ತುಂಬ ಮುಖ್ಯ.
ಆಪರೇಷನ್ ಅನಿವಾರ್ಯ ಆದರೆ ಖಂಡಿತವಾಗ್ಲೂ ಮಾಡಿ. ನನ್ನ ಸೊಸೆನ ಹೇಗಾದರೂ ಮಾಡಿ ಉಳಿಸ್ಕೊಡಿ ಪ್ಲೀಸ್. ಸರಿ, ನೀವು ಬಂದು ಸಿಗ್ನೇಚರ್ ಮಾಡಿ, ಆಪರೇಷನ್ಗೆ ಅರೇಂಜ್ ಮಾಡ್ತೀನಿ. ಈ ತಾಯಿ ಮಗ ಮಾಡೋ ಅವಾಂತರದಿಂದ ನಾವೆಲ್ಲ ಅನುಭವಿಸ್ಬೇಕಾಗಿತ್ತು. ಎಲ್ಲಿ ಹಾಳಾಗೋದ್ಲು ಇವಳು. ಮಾವ, ಯಾಕೆ ಇಷ್ಟೊಂದು ಆತಂಕಕ್ಕೊಳಗಾಗ್ತೀರಾ? ಜಾನುಗೇನೂ ಆಗಲ್ಲ. ಕುಸು, ಆ ಮಗು ಏನು ಅನ್ಯಾಯ ಮಾಡಿದೆ ಪುಟ್ಟ. ನೋಡು, ಈಗ ಯೂಟ್ರಸ್ ತೆಗೆಸ್ಕೊಳ್ಳೋ ದುರಂತ ನಡೀತಾ ಇದೆ. ಯಾಕೆ ಆ ಮಗು ಹಣೆ ಬರಹ ಹೀಗಾಗಿದೆ? ಸದ್ಯ ಆಪರೇಷನ್ ಸಕ್ಸಸ್ಫುಲ್ ಆಗಿ ಕೂಸು ಉಳ್ಕೊಂಡು ಆಚೆ ಬಂದರೆ ಸಾಕು ಪುಟ್ಟ. ನೀವು ಸಮಾಧಾನ ಮಾಡ್ಕೊಳ್ಳಿ ಮಾವ. ಓ ಮಿಸ್ಟರ್ ಅನಿರುದ್ಧ್, ಬನ್ನಿ ಬನ್ನಿ. ನಿಮ್ಮ ಹೆಂಡತಿ ಇನ್ನು ಸತ್ತಿಲ್ಲ. ಸತ್ತಿದ್ದಿದ್ರೆ ನಾವೇ ವಿಷಯ ತಿಳಿಸ್ತಿದ್ವಲ್ಲ. ಯಾಕೆ ಬರಕ್ ಹೋದ್ರಿ? ಯಾಕೆ ತೊಂದರೆ ತಗೊಂಡ್ರಿ ತಾವು? ಅಲ್ಲ, ಮನೇಲಿ ಕುಡ್ಕೊಂಡು ತಿಂದ್ಕೊಂಡು ಹಾಯಾಗಿರ್ಬೋದಾಗಿತ್ತು. ಒಳ್ಳೆ ಬಹುಮಾನ ಕೊಟ್ಟಿದ್ದೀರಿ, ಒಳ್ಳೆ ಬಹುಮಾನ ಕೊಟ್ಟಿದ್ದೀರಿ ಬಿಡಿ. ಅದಕ್ಕೆ ಆ ಮಗು ಒಳಗಡೆ ಒದ್ದಾಡ್ತಿದೆ, ನರಳ್ತಿದೆ, ಆಪರೇಷನ್ ನಡೀತಾ ಇದೆ. ಆಪರೇಷನ್ ಮತ್ತೆ ಎಷ್ಟು ಮೃದುವಾಗಿ ಹೊಡೆದ್ರಲ್ಲ ತಾವು. ಈಗ ಸಂತೋಷ ನಿಮಗೆ, ಆನಂದ ಅಲ್ವಾ? ನೆಮ್ಮದಿ ಬಿಡು. ಇಲ್ಲ, ಅದು ನಿಮಗೆ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ನಿಮಗೆ ಸಿಟ್ಟಿದ್ದು ನನ್ನ ಮೇಲಲ್ವಾ? ನನ್ನ ಮೇಲೆ ತೀರಿಸ್ಕೋಬೇಕಾಗಿತ್ತು, ಜಾನು ಮೇಲಲ್ಲ. ಏನ್ ಸಾಧಿಸಿದ್ರಿ ನೀವು? ನೀವು ಮಾಡಿರೋ ಕೆಲಸಕ್ಕೆ ಅವಳು ಈ ಜನ್ಮದಲ್ಲಿ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ, ಗೊತ್ತಾ? ನಿಮಗೆ ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದಿದೆಯಾ? ಕಂಡೋರ್ ಮನೆಯಿಂದ ಬಂದ ಹೆಣ್ಮಕ್ಳನ್ನ ಆಚೆ ಕಳಿಸೋದ್ರಲ್ಲೇ ನಿಮ್ಮ ಸಾರ್ಥಕತೆನಾ? ನಾನು ಸುಮ್ಮನೆ ಬಿಡಲ್ಲ. ಜಾನು ನಿಮ್ಮನ್ನ ಕ್ಷಮಿಸಿದ್ರು ನಾನು ನಿಮ್ಮನ್ನು ಕ್ಷಮಿಸಲ್ಲ. ಈ ಘಟನೆನ ನಾನು ಸೀರಿಯಸ್ ಆಗಿ ತಗೊಳ್ತೀನಿ. ಏನ್ ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ. ಕೈಯಲ್ಲಿ ತಾಕತ್ತಿದೆ ಅಂತ ಹೆಣ್ಣಿನ ಮೇಲೆ ಪೌರುಷ ತೋರಿಸೋದಲ್ಲ, ಅದ್ರ ಪರಿಣಾಮ ಏನಾಗತ್ತೆ ಅನ್ನೋದನ್ನ ನಿಮಗೆ ಮನವರಿಕೆ ಮಾಡ್ಕೊಡ್ತೀನಿ. ತೇಜಸ್ವಿನೇ, ಹೆಂಡತಿ ಮೇಲೆ ಕೈ ಮಾಡಿ ಬಚಾವಾಗ್ಬೋದು ಅಂತ ತಿಳ್ಕೊಂಡಿದ್ದೀರಾ. ಅದಕ್ಕೆ ನೀವು ತಕ್ಕ ಶಾಸ್ತಿ ಅನುಭವಿಸ್ಬೇಕು. ಕಂಡೋರ್ ಮನೆ ಹೆಣ್ಮಕ್ಳು ಅಂದ್ರೆ ಸದ್ರ ಅಂದ್ಕೊಂಡಿದ್ದೀರಾ? ಐ ವಿಲ್ ಟೀಚ್ ಯು ಅ ಲೆಸನ್. ಆಪರೇಷನ್ ಮುಗಿದಿದೆ, ಏನೂ ತೊಂದರೆ ಇಲ್ಲ. ಇನ್ನೇನು ಆಕೆ ಚೇತರಿಸ್ಕೋಬೇಕು ಅಷ್ಟೇ. ಆದರೆ ಆತಂಕ ಪಡೋ ಅಗತ್ಯ ಇಲ್ಲ. ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ನೀವು ಆಮೇಲೆ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್.
ಜಾನು, ಕೂಸು, ತೋಡಿ ಅಕ್ಕ, ಏನಾಗೋಯ್ತು ಅಂತ. ನಾನು ಯಾವ ಸ್ಥಿತಿಗೆ ತಂದ್ಬಿಟ್ರು. ನಾನು ಏನು ತಪ್ಪು ಮಾಡಿದ್ದೆ ಅಕ್ಕ? ಯಾಕೆ ಹೀಗೆ ಮಾಡಿಬಿಟ್ರು ಅವರು? ಜಾನು ನೋಡು, ನೀನೀಗ ರೆಸ್ಟ್ ತಗೋಬೇಕು. ನಿನಗೆ ಆಪ್ರೇಷನ್ ಆಗಿದೆ, ಆಗಿದ್ದಾಯಿತು. ಈಗ ಅದನ್ನು ಅನುಭವಿಸ್ಬೇಕೇ ಹೊರತು ಮತ್ತು ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನೋಡಬೇಕೇ ಹೊರತು ಬೇರೆ ದಾರಿ ಇಲ್ಲ. ಸಮಾಧಾನ ಮಾಡ್ಕೊ, ನೀನು ಬೇಗ ಹುಷಾರಾಗ್ತೀಯ. ಆ ದೇವರಿದ್ದಾನೆ. ನನಗೆ ಯಾಕೆ ಆಪ್ರೇಷನ್ ಮಾಡಿದ್ರು? ಜಾನು, ಅದು ಮಗು ನೀನು ಉಳಿಬೇಕು ಅಂದರೆ ಆಪ್ರೇಷನ್ ಆಗಲೇಬೇಕು ಅಂದ್ರಮ್ಮ. ಏನು ತೊಂದರೆ ಇಲ್ಲ, ದೇವ್ರು ನಿನ್ನ ಉಳಿಸ್ಕೊಟ್ಬಿಟ್ಟ. ನಂಗೆ ಏನಾಗಿತ್ತು ಮಾವ? ಜಾನು, ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನು ನೋಡಿದ್ಯಾ. ಸ್ವಲ್ಪ ನಿನಗೆ ಆಘಾತ ಆಗ್ಬೋದು. ನೀನು ಮನಸ್ಸು ಮಾಡಿದ್ರೆ ಇದನ್ನು ಸಹಿಸ್ಕೋಬಲ್ಲೆ. ಅಂದರೆ ಜಾನು, ಇನ್ನು ಮುಂದೆ ನಿನಗೆ ಮಕ್ಕಳಾಗಲ್ಲ.